13ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತಾ? ಹಾಲಿನ ಅಂಗಡಿ ಓಪನ್ ಇರುತ್ತಾ? ಆಸ್ಪತ್ರೆ ಕತೆ ಏನು? ಹೋಟ್ಲಲ್ಲಿ ಹೋಗಿ ಇಡ್ಲಿ ತಿನ್ನೋದಕ್ಕಾಗುತ್ತಾ? ಕರ್ನಾಟಕ ಬಂದು ಕನ್ನಡ ಸಂಘಟನೆಗಳಲ್ಲಿಲ್ಲ ಒಗ್ಗಟ್ಟು. ನಾಳಿನ ಕರ್ನಾಟಕ ಬಂದ್ ಭವಿಷ್ಯ ಬಹುತೇಕ ತಂತ್ರ, ಏನು ಹೇಳೋದಕ್ಕೆ ಬರದಿಲ್ಲ. ಏಕಾಂಗಿಯಾಗಿ ವಾಟಾಳ್ರಿಂದ ಬಂದ್ಗೆ ನಿರ್ಧಾರ. ನಿನ್ನೆಯ ಆದೇಶದ ಬಳಿಕವೂ ಬಂದ್ಗೆ ಬೆಂಬಲ ಇಲ್ಲ. ಸಭೆ ಮಾಡಿ ಬಂದ್ನಿಂದ ಹಿಂದೆ ಸರಿದ ಕರವೇ ಪ್ರವೀಣ್ ಶೆಟ್ಟಿ ಬಣ. ಕರವೇ ಶಿವರಾಮೇಗೌಡರಿಂದಲೂ ಬಂದ್ಗಿಲ್ಲ ಬೆಂಬಲ. ಕರ್ನಾಟಕ ಬಂದ್ಗೆ ಮಂಡ್ಯ ರೈತ ಸಂಘಟನೆಗಳಿಂದ ಬೆಂಬಲ ಸಿಕ್ಕಿದೆ, ಆದರೆ ಒಂದಷ್ಟು ಪ್ರಬಲ ಸಂಘಟನೆಗಳಿಂದ ಬೆಂಬಲ ಸಿಕ್ಕಿಲ್ಲ. ವಾಟ್ಸಾಪ್ ಅಲ್ಲೂ ಸಿಕ್ಕಿಲ್ಲ, ಫೇಸ್ಬುಕ್ ಅಲ್ಲೂ ಸಿಕ್ಕಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೂ ಸಿಕ್ಕಿಲ್ಲ. ನಾರಾಯಣಗೌಡ್ರೆ, ಯಾಕೆ ನೀವು ಬೆಂಬಲ ಕೊಡ್ತಾ ಇಲ್ಲ? ಈ ತರಹದ ಕುಮಾರ್ ಅವರು ಮುಖಂಡರಾದಂತ ಕನ್ನಡ ಪರ ಸಂಘಟನೆಗಳು ಬಂದಿದ್ದಾರೆ. ಕರ್ನಾಟಕ ಬಂದ್ ಹಾಗೆ ಆಗತ್ತೆ, ಅದರಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಮತ್ತು ತಮಗೆ ಹೇಳ್ತಾ ಇದ್ದೇನೆ, 29/7/26 ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆ ಮಾಡಿದೆವು. ಆಗ ಈಗ ಯಾರ್ಯಾರು ಮಾತನಾಡ್ತಾ ಇದ್ದಾರೆ ಎಲ್ಲರೂ ಬಂದಿದ್ರು. ಎಷ್ಟನೇ ತಾರೀಕು? 29/7/26 ಎಲ್ಲರೂ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಮಾತನಾಡಿದ್ದೀವಿ. ಅದಾದ್ಮೇಲೆ 31/7/26 ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನೀವೇ ನೋಡಿದ್ದೀರಿ. ನಾನೊಬ್ಬನೇ ಬಂದು ಕರೀಲಿಲ್ಲ, ಇಡೀ ಎಲ್ಲ ನಮ್ಮ ಮುಖಂಡರುಗಳು ಅವತ್ತು ಬಂದ್ ಕರೆದು ಬರೀ ಕಾವೇರಿ ನೀರು ಒಂದೇ ಅಲ್ಲ, ಇನ್ನು 18 ಬೇಡಿಕೆಗಳು. ಇದು ಬರೀ ಕಾವೇರಿ ಒಂದೇ ಅಲ್ಲ, ಮಹದಾಯಿ ಆಗಲೇಬೇಕು, ಮೇಕೆದಾಟು ಆಗಲೇಬೇಕು. ಇದಕ್ಕಾಗಿ ಭದ್ರವಾಗಿ ಎಲ್ಲರೂ ದಯಮಾಡಿ ಕೇಳಿ, ಎಲ್ಲರೂ ಒಟ್ಟಿಗೆ ಸೇರಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಕೈ ಎತ್ತಿ ನಾವೆಲ್ಲ ಬಂದ್ ಅಂತೇಳಿ ಕೂಗಿ ಎಲ್ಲ ಆಯ್ತು. ಅದಾದ ಮೇಲೆ ಪ್ರತಿ ಊರೂರಿನಲ್ಲೂ ಸಭೆ ಮಾಡುವಾಗ ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಕರೆದು ನಾವು ಮಾಡಿದ್ದೇವೆ. ಆದ್ರಿಂದ ಈಗ ನಾವು ಬಹಳ ಪ್ರಮುಖವಾಗಿ ದಯವಿಟ್ಟು ಹೌದಾ ನಾ ಬರ್ತೀನಿ. ನಾನು ಯಾರು ಈಗ 1 ನಿಮಿಷ ನಿಮ್ದು 5 ನಿಮಿಷ ಇರ್ರಿ. ಹಾ ಸರಿ. ಆದ್ರಿಂದ ಯಾಕೆ ಹಂಗಾಡ್ತೀವಿ ನೀವು? ಹಾ ಹಿಡ್ಕೊಳ್ಳಿ. ಇದು ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್, ಮಂಗಳೂರಿನಿಂದ ಕರ್ನಾಟಕ ಬಂದ್ಗೆ ಈಗಾಗಲೇ ಅಭೂತಪೂರ್ವವಾದಂತ ಬೆಂಬಲ ಇಡೀ ರಾಜ್ಯಾದ್ಯಂತ. ಸುಮಾರು ಯುವಕರು, ವಿದ್ಯಾರ್ಥಿಗಳು 1,80,00,000 ಜನ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ ಮಾಡಲೇಬೇಕು, ಯಾವ ಕಾರಣಕ್ಕೂ ಬಂದ್ ಮಾಡ್ತೀವಿ, ಬಂದ್ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ನಾವು 65-70 ವರ್ಷ
ಏನು ಎಲ್ಲ ಮುಚ್ಚೋಗುತ್ತೆ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಬಂದ್ ಉಂಟು. ಮತ್ತೀಗ ನಿನ್ನೆ ನೀರು ಬಿಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಒಂದರಿ ನೀರು ಬಿಡೋದಿಲ್ಲ. ಬಂದ್ ಆದ್ಮೇಲೆ ಬರೀ ಒಂದೇ ಅಲ್ಲ, ರೈಲ್ ತಡಿತೀವಿ, ಭಾರಿ ಹೋರಾಟ ಮಾಡ್ತೀವಿ, ಯಾವುದಕ್ಕೂ ಬಿಡೋದಿಲ್ಲ, ಜೈಲ್ ಚಳವಳಿ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಈ ದೃಷ್ಟಿಯಿಂದ ಬಂದ್ ಇಡೀ ರಾಜ್ಯದ ಸಮಗ್ರ ಜನತೆಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬಂದ್ನಲ್ಲಿ ಬದಲಾವಣೆ ಇಲ್ಲ, ಯಾರ ಮಾತನ್ನು ಕೇಳಬೇಡಿ. 6ರಿಂದ 6 ನಾಳೆ ಬಂದಿದೆ, ನೀವೆಲ್ಲರೂ ಬಂದ್ನಲ್ಲಿ ಭಾಗವಹಿಸಬೇಕು. ಮಾಧ್ಯಮದವರು ಸಂಪೂರ್ಣ ಬೆಂಬಲ ಕೊಡಬೇಕು. ನಮ್ಮ ಈಗ KR ಕುಮಾರ್ 2 ನಿಮಿಷ ಮಾತನಾಡ್ತಾರೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ಒಕ್ಕೂಟ ಕರ್ನಾಟಕ ಬಂದನ್ನು ಕರೆಕೊಟ್ಟದ್ದು. ಇವತ್ತಿನ ನಮ್ಮ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಬೆಳಗಾವಿಯಿಂದ ಮಂಗಳೂರುವರೆಗೂ ಕೂಡ ಸ್ತಬ್ಧ ಆಗುತ್ತೆ, ಕರ್ನಾಟಕ ನಿಶ್ಚಲ ಆಗಲಿದೆ, ಕರ್ನಾಟಕ ಸ್ತಬ್ಧ ಆಗಲಿದೆ, ಯಾವುದೇ ಕಾರಣಕ್ಕೂ ನಾವು ಅದರಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ವಾಟಾಳ್ ನಾಗರಾಜ್ ಅತಿ ಗಂಭೀರವಾಗಿ ಮಾತನಾಡಿದ್ರು. ಸೊ ಕರ್ನಾಟಕ ಬಂದ್ ಆಗುತ್ತೆ, ಕನ್ನಡ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಾಳಿನ ಕರ್ನಾಟಕ ಬಂದ್ ಭವಿಷ್ಯ ಬಹುತೇಕ ಅತಂತ್ರ, ಏಕಾಂಗಿಯಾಗಿ ವಾಟಾಳ್ರಿಂದ ಬಂದ್ಗೆ ನಿರ್ಧಾರ. ನಿನ್ನೆಯ ಆದೇಶದ ಬಳಿಕವೂ ಬಂದ್ಗೆ ಬೆಂಬಲ ಇಲ್ಲ. ಸಭೆ ಮಾಡಿ ಬಂದ್ನಿಂದ ಹಿಂದೆ ಸರಿದ ಕರವೇ ಪ್ರವೀಣ್ ಶೆಟ್ಟಿ ಬಣ, ಕರವೇ ಶಿವರಾಮೇಗೌಡರಿಂದಲೂ ಕೂಡ ಬಂದ್ಗೆ ಬೆಂಬಲ ಇಲ್ಲ. ಕರ್ನಾಟಕ ಬಂದ್ಗೆ ಮಂಡ್ಯ ರೈತ ಸಂಘಟನೆಗಳಿಂದ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಮಹದಾಯಿ ಕಳಸಾ ಬಂಡೂರಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿರ್ಣಯ ನಗರ ಪಾಲಿಕೆಯಲ್ಲಿ ಮಾಡಬೇಕು. MES ವಜಾ ಮಾಡಬೇಕು. ಸುಮಾರು 13 ರಾಜ್ಯದ ಬೇಡಿಕೆ ತಮಗೆ ಹೇಳ್ತಾ ಇದ್ದೀನಿ. ತಮಗೆ ದಯಮಾಡಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ವಜಾ ಮಾಡಬೇಕು, ಕಾವೇರಿ ಸೀಮಾ ಪ್ರಾಧಿಕಾರ ವಜಾ ಮಾಡಬೇಕು. ನಮಗೆ ನೀರಿಲ್ಲ, ತಮಿಳುನಾಡು ಕೊಡಕ್ಕಾಗೋದಿಲ್ಲ. ಮಹದಾಯಿ ಸಂಪೂರ್ಣ ಆಗಲೇಬೇಕು, ಕಳಸಾ ಬಂಡೂರಿ ಆಗಲೇಬೇಕು, ಮೇಕೆದಾಟ್ ಆಗಲೇಬೇಕು, MES ಆಗಲೇಬೇಕು, MES ನಿಷೇಧ ಆಗಲೇಬೇಕು. ಬೆಳಗಾವಿ ನಿರ್ಣಯಕ್ಕೆ ಕರ್ನಾಟಕ ಬಂದ್, ಗಡಿನಾಡು ಬೆಳಗಾವಿ ಅಭಿವೃದ್ಧಿಗೆ ಕರ್ನಾಟಕ ಬಂದ್, ಕರ್ನಾಟಕದ ಪರಭಾಷೆ ನಿಲ್ಲಬೇಕು. ಅದಕ್ಕಾಗಿ ಕರ್ನಾಟಕ